ನಾವೀಗ ಯಾವ ರೀತಿ ಸ್ಟಾಕ್ಸ್ನ ಟ್ರೇಡ್ ಮಾಡಬಾರ್ದು ಅನ್ನೋದು ನೋಡೋಣ. ಯಾಕೆಂದರೆ ನಾವು ಸ್ವಿಂಗ್ ಟ್ರೇಡಿಂಗ್ ಮಾಡುವಾಗ ಸುಮ್ಮನೆ ಜಸ್ಟ್ ರ್ಯಾಂಡಮಾಗಿ ಯಾವುದೋ ಒಂದು ಸ್ಟಾಕ್ಸ್ ತೊಗೊಂಡು ಟ್ರೇಡ್ ಮಾಡಿದ್ರೆ ಯೂಶ್ವಲಿ ಅದು ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಅನ್ನೋದು ಕಡಿಮೆ ಇರುತ್ತೆ. ಈಗ ನೀವು ಇದು ನೋಡ್ಬೋದು, ಈ ಸ್ಟಾಕು ಡೈಮಂಡ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಈ ಸ್ಟಾಕು ಸ್ಟೇಜ್ 2 ಅಲ್ಲಿದೆ. ಸ್ಟೇಜ್ 2 ಅಲ್ಲಿ ಇದೆ ಹೇಗೆ ಅಂತ ಗೊತ್ತಾಗುತ್ತೆ ಅಂದರೆ, ಈ ಈ ಬ್ಲ್ಯಾಕ್ ಲೈನ್ ಬಂದು 200 ಡೇಸ್ ಮೂವಿಂಗ್ ಎವರೇಜ್, ಇದ್ರ ಎಬೋ ಇರೋದು 50 ಡೇಸ್ದು, ಇದ್ರ ಎಬೋ ಇರೋದು 20 ಡೇಸ್, ಇದ್ರ ಎಬೋ ಇರೋದು 10 ಡೇಸು ಮತ್ತು ಇನ್ನೊಂದು 5 ಡೇಸ್ ಮೂವಿಂಗ್ ಎವರೇಜು. ಇವಾಗ ಕರೆಂಟ್ಲಿ ಈ ಸ್ಟಾಕ್ ಬಂದು ಸ್ಟೇಜ್ 2 ಅಲ್ಲಿದೆ. ಟ್ರೇಡ್ ಮಾಡ್ಬೋದು, ಬಟ್ ಇದು ನೋಡಿದ್ರೆ ತುಂಬ ವಿಕ್ಸ್ ಇದೆ ಮತ್ತು ಇನ್ನೊಂದೇನೆಂದರೆ 1000 crore ಮಾರ್ಕೆಟ್ ಕ್ಯಾಪ್ಗಿಂತ ಕೆಳಗಿದೆ. 1000ಗಿಂತ ಕಡಿಮೆ ಇದ್ದಾಗ ನಾವು ಅವಾಯ್ಡ್ ಮಾಡೋದು ಬೆಸ್ಟ್. ನೆಕ್ಸ್ಟ್ ನೋಡೋಣ, ಸ್ಯಾನ್ಸ್ಟಾರ್ ಲಿಮಿಟೆಡ್. ಇದು ಅಷ್ಟೇ ನೋಡಿ, ಮಾರ್ಕೆಟ್ ಕ್ಯಾಪ್ ಕಡಿಮೆ ಇದ್ದರೆ ಅದನ್ನು ಅವಾಯ್ಡ್ ಮಾಡೋದೇ ಬೆಸ್ಟು. ನೆಕ್ಸ್ಟ್ ಸಿಯಾರಾ ಸಿಲ್ಕ್ ಮಿಲ್ಸ್, ಇದು ಅಷ್ಟೇ ಸ್ಟೇಜ್ 2 ಅಲ್ಲೂ ಇಲ್ಲ. ಇನ್ನು ಇದು ಸ್ಟೇಜ್ 2ಗೆ ಟ್ರಾನ್ಸಿಷನ್ ಆಗ್ತಿದೆ ಮತ್ತು ಮಾರ್ಕೆಟ್ ಕ್ಯಾಪ್ ಕೂಡ ಕಡಿಮೆ ಇದೆ. ಇದು ಸ್ಟೇಜ್ 2 ಅಲ್ಲೇ ಇದೆ, ಬಟ್ ನೀವು ನೋಡಿದ್ರೆ ತುಂಬ ವಿಕ್ಸ್ ಇದ್ದಾವೆ. ಬಟ್ ಇನ್ನು 1000ಗಿಂತ ಕಡಿಮೆ ಇದೆ, ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಇನ್ನೊಂದು ಪ್ರೀವಿಯಸ್ ಮೂವ್ಸು ನೋಡ್ಬೋದು, ಅಷ್ಟು ಚೆನ್ನಾಗೇನಿಲ್ಲ. ಇವಾಗ ಬ್ರೇಕ್ಔಟ್ ಕೊಟ್ಟಾಗ ರಿಟರ್ನ್ ಅಲ್ಲಿಗೆ ಬರ್ತದೆ. ಈ ಥರ ಚಾಪಿಯಾಗಿರ್ಬಾರ್ದು ಸ್ಟಾಕ್ ಯಾವತ್ತೇ ಆಗಲಿ. ಒಂದು ಕ್ಲೀನ್ ಮೂವ್ ಅನ್ನೋದು ಇರಬೇಕು, ಕ್ಲೀನಾಗೆ ಈ ಥರ ಅಪ್ ಟ್ರೆಂಡಿಂಗಲ್ಲಿ ಇರಬೇಕು. ಇದು ಒನ್ ಡೇ ಮೇಲೆ ಹೋಗುತ್ತೆ, ಒನ್ ಡೇ ರೆಡ್ಡು, ಒನ್ ಡೇ ಗ್ರೀನ್, ಈ ಥರ ಒನ್ ಡೇ ರೆಡ್ಡು, ಒನ್ ಡೇ ಗ್ರೀನ್, ಈ ಥರ ಚಾಪಿಯಾಗಿರ್ಬಾರ್ದು ಸ್ಟಾಕ್ ಯಾವತ್ತೇ ಆಗಲಿ. ಸ್ಟೀಲ್ ಶಿಪ್ಸ್, ಇದು ಅಷ್ಟೇ ನೋಡಿ, ಎಷ್ಟು ಚಾಪಿಯಾಗಿದೆ ಸ್ಟಾಕ್. ಅಂದಮೇಲೆ ಈ ಥರ ಇಷ್ಟೊಂದು ಚಾಪಿಯಾಗಿದ್ದರೆ ನೀವು ಟ್ರೇಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನೀವು. ಮತ್ತು ಇನ್ನೊಂದು, ಇದು ಸ್ಟೇಜ್ 2 ಅಲ್ಲೇ ಇದೆ, ಬಟ್ 1000 crore ಕೆಳಗಿದೆ, ಇದು ಬೇಕಿಲ್ಲ. ನೋಡಿ, ಕ್ಲೀನ್ ಮೂವ್ಸ್ ಅಂದರೆ ಈ ಥರ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಥರ ಕ್ಲೀನ್ ಕಂಟಿನ್ಯೂಸ್ ಅಪ್ ಮೂವ್ ಇರಬೇಕು. ಈ ಥರ ಇದು ಒಂಥರ ಚೆನ್ನಾಗಿದ್ದಂಗೆ. ಮತ್ತು ಇನ್ನೊಂದೇನೆಂದರೆ, ಒಂದೊಂದು ಕ್ಯಾಂಡ್ಲಲ್ಲೂ ಅಟ್ಲೀಸ್ಟ್ ಒಂದು 7%, 8% ಈ ಥರ ಅಪ್ ಮೂವ್ ಇದ್ದರೆ ಸ್ವಲ್ಪ ಟ್ರೇಡ್ ಮಾಡೋಕ್ಕೆ ಈಸಿ ಇರುತ್ತೆ. ಇಲ್ಲಿ ಪ್ರೀವಿಯಸ್ ಆಗಿ ತುಂಬ ಚಾಪಿ ಆಗಿದೆ. ಈಗೀಗ ಇದೊಂದು ಬಿಹೇವಿಯರ್ ಅನ್ನೋದು ಚೇಂಜ್ ಆಗಿದೆ, ಬಟ್ ಫ್ಯೂಚರಲ್ಲಿ ಇನ್ನೂ ಚೇಂಜಸ್ ಕಾಣಿಸ್ಬೋದು ಇದರಲ್ಲಿ, ಇನ್ನೂ ಚೆನ್ನಾಗಿ ಸ್ವಿಂಗ್ ಟ್ರೇಡಿಂಗ್ ಮಾಡೋಕ್ಕೆ. ಇದು ನೋಡ್ಬೋದು ನೀವು, ಎಷ್ಟು ವಿಕ್ಸ್ ಇದೆ. ವಿಕ್ಸ್ ಅಂದರೆ ಇದು ನೋಡಿ, ಇದು ಎಷ್ಟು ಉದ್ದ ವಿಕ್ಸ್ ಬಂದರೆ ಈ ಥರ. ಇದು ವಿಕ್ಸ್ ಏನಕ್ಕೆ ಫಾರ್ಮ್ ಆಗುತ್ತೆ ಅಂದರೆ, ಗ್ರೀನ್ ಕ್ಯಾಂಡಲ್ ಯೂಶ್ವಲಿ ವಿಕ್ಸ್ ಫಾರ್ಮ್ ಆಗಿದೆ ಅಂದರೆ ಅದು ಸೆಲ್ಲರ್ಸ್ ಪ್ರೆಸೆಂಟ್ ಆಗಿದ್ದಾರೆ ಅಂತ. ಈ ವಿಕ್ಸ್, ಈ ಬಾಡಿ ಪ್ರೆಸೆಂಟ್ ಆಗಿ, ಈ ಬಾಡಿ ಇದರ ಗ್ರೀನ್ ಕಲರ್ ಇದೆ ಅಂದರೆ ಫುಲ್ಲು ಈ ಬಾಡಿ ಕ್ರಿಯೇಟ್ ಆಗಿರೋದು ಬಯರ್ಸಿಂದ ಅಂತ, ಈ ವಿಕ್ಸ್ ಕ್ರಿಯೇಟ್ ಆಗೋದು ಸೆಲ್ಲರ್ಸಿಂದ. ಅದಕ್ಕೆ ಯೂಶ್ವಲಿ ಈ ಥರ ಸೆಲ್ಲರ್ಸ್ ಇದ್ದಾರೆ ಅಂತ. ಇದು ತುಂಬ ಡಿಫಿಕಲ್ಟ್ ಇದು ಸ್ಟಾಕ್ಸ್ ಟ್ರೇಡ್ ಮಾಡೋದು. ಆ್ಯಕ್ಮೆ ಸೋಲಾರ್, ಇದು ಕೂಡ ಸ್ಟೇಜ್ 2 ಅಲ್ಲೇ ಇದೆ. ಸ್ಟೇಜ್ 2 ಅಲ್ಲಿದೆ. ಇನ್ನೊಂದೇನೆಂದರೆ, ಇದು ಅಷ್ಟು ಕ್ಲೀನ್ ಮೂವ್ಸು ಏನು ಕಾಣಿಸ್ತಿಲ್ಲ. ನೀವು ನೋಡಿದ್ರೆ ಪ್ರೀವಿಯಸ್ದು ತುಂಬ ಒನ್ ಡೇ ರೆಡ್ಡು, ಒನ್ ಡೇ ಗ್ರೀನ್, ಈ ಥರ. ಈಗೀಗ ಸ್ವಲ್ಪ ಕ್ಯಾರೆಕ್ಟರ್ ಚೇಂಜ್ ಆಗಿದೆ, ಬಟ್ ತುಂಬ ವಿಕ್ಸ್ ಕಾಣಿಸ್ತಾ ಇದೆ. ನೀವು ಒಂದೊಂದು ಸ್ಟಾಕ್ ಇಲ್ಲಿ ಮೂವ್ಸ್ ನೋಡಿದ್ರೆ 1.94%, ಅಟ್ಲೀಸ್ಟ್ ಒಂದು ಸ್ಟಾಕ್ ಒಂದು 7-8% ಆದರೂ ಮೂವ್ ಆಗ್ತಾ ಇರಬೇಕು. ಈಗೀಗ ಚೇಂಜ್ ಆಗ್ತಿದೆ, ಬಟ್ ಸ್ಟಿಲ್ ಇದು ನಾನು ಪ್ರಿಫರ್ ಮಾಡಲ್ಲ ಈ ರೀತಿ ಸ್ಟಾಕ್. ಪ್ರೀವಿಯಸ್ ಮೂವ್ಸು ತುಂಬ. ಇವಾಗ ನೋಡಿ, ಬ್ರೇಕ್ಔಟ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ಇದು ಬ್ರೇಕ್ಔಟ್ ಅಂತ ತೊಗೊತೀರಾ, ಇಲ್ಲಿ ಎಂಟರ್ ಆಗ್ತೀರಾ, ಇದು ಹಿಂಗೆ ಹೋಗುತ್ತೆ, ಮತ್ತು ರಿಟರ್ನ್ ಹಂಗೆ ಕಂಟಿನ್ಯೂಸ್ ಇದಾಗ್ತಾ ಇರುತ್ತೆ. ಅದಕ್ಕೆ ಈ ಥರ ಸ್ಟಾಕ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮೂವ್ಸ್ ಇದ್ದರೆ ಕಂಟಿನ್ಯೂಸ್ ಆಗಿ ಈ ಥರ ಅಪ್ ಮೂವ್ ಇರಬೇಕು. ಇಲ್ಲಿ ಸ್ವಲ್ಪ ಚೇಂಜ್ ಆಗ್ತಿದೆ, ಬಟ್ ಇನ್ನೂ ಇದು ಹೋಗುತ್ತೆ ಮತ್ತು ರಿಟರ್ನ್ ಅಲ್ಲಿಗೆ ಬರ್ತದೆ. ಈ ಥರ ಹೋಗ್ಬಾರ್ದು. ತೋರಿಸಿದಾಗೆ ಕಂಟಿನ್ಯೂಸ್ ಕ್ಲೀನ್ ಮೂವ್ಸ್ ಇರಬೇಕು ಸ್ಟಾಕಲ್ಲಿ. ಅದಕ್ಕೆ ಇದನ್ನು ಅವಾಯ್ಡ್ ಮಾಡೋದೇ ಬೆಸ್ಟ್. JSW, ಇದನ್ನು ನೀವೇ ನೋಡ್ಬೋದು. ಈಗ ಎಷ್ಟು ಚಾಪ್ ಇದೆ ಅಂದರೆ, ಒನ್ ಡೇ ರೆಡ್ಡು, ಒನ್ ಡೇ ಗ್ರೀನ್, ಒನ್ ಡೇ ರೆಡ್ಡು, ಒನ್ ಡೇ ಗ್ರೀನ್, ಈ ಥರ ಫುಲ್ಲು ಚಾಪಿಯಾಗಿ. ಇದು ಅಷ್ಟೇ ಗಾಂಧಿ ಸ್ಪೆಷಲ್ ಟಿಪ್ಸ್, ಇದು ಅಷ್ಟೇ ತುಂಬ ಚಾಪಿಯಾಗಿದೆ. ಸ್ಟೇಜ್ 2 ಅಲ್ಲೂ ಕರೆಕ್ಟಾಗಿಲ್ಲ ಇದು. ಮತ್ತು 245 ಮಾರ್ಕೆಟ್ ಕೂಡ. ಇದು ಅಪೋಲೋ ಹಾಸ್ಪಿಟಲ್ ಎಂಟರ್ಪ್ರೈಸ್.
ಈ ರೀತಿ ಸ್ಟಾಕ್ಸ್ನು ಟ್ರೇಡ್ ಮಾಡಲ್ಲ. ಇದು ನೀವು ಕೇಳ್ಬೋದು, ಇದು ಅಪ್ಪು ಹೋಗ್ತಾ ಇದೆಯಲ್ಲ, ಕ್ಲೀನ್ ಅಪ್ ಮೂಸಿಲ್ಲ. ನೀವು ನೋಡಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಒನ್ ಡೇ ಗ್ರೀನು, ಒನ್ ಡೇ ರೆಡ್, ಒನ್ ಡೇ ಗ್ರೀನು, ಒನ್ ಡೇ ರೆಡ್, ಒನ್ ಡೇ ಈ ಥರ ಇರಬಾರ್ದು. ಅಟ್ಲೀಸ್ಟ್ ಒಂದು 3-4 ಕ್ಯಾಂಡಲ್ಸ್ ಗ್ರೀನ್ ಕ್ಯಾಂಡಲ್ಸ್ ಈ ಥರ ಅಪ್ ಹೋಗ್ತಾ ಇರಬೇಕು. ಮತ್ತು ವಿಕ್ಸ್ ಅನ್ನೋದು ಕಡಿಮೆ ಇರಬೇಕು. ಇದು ಸಡನ್ನಾಗಿ ಡ್ರಾಪ್ ಆಗುತ್ತೆ, ಸಡನ್ನಾಗಿ ರೈಸ್ ಆಗುತ್ತೆ, ಈ ಥರ ಇರಬಾರ್ದು. ಕ್ಲೀನಾಗಿರಬೇಕು. ಇದು ನೀವು ನೋಡಿದ್ರೆ ಕ್ಲೀನಾಗಿಲ್ಲ ಇದು ಸ್ಟಾಕು. ಅದಕ್ಕೆ ಈ ಸ್ಟಾಕ್ನ ಅವಾಯ್ಡ್ ಮಾಡಿ. ಬಜಾಜ್ ಕನ್ಸ್ಯೂಮರ್ ಅಟ್ಲೀಸ್ಟ್ ಈ ಥರ ಆದರೂ ಅಪ್ ಮೂವ್ ಇದ್ದರೆ ಸ್ವಲ್ಪ ಏನೋ, ಬಟ್ ಇಲ್ಲೂ ವಿಕ್ಸ್ ಇದೆ ಮತ್ತು ಅಷ್ಟು ಕ್ಲೀನ್ ಇಲ್ಲ. ಬಟ್ ಸ್ಟಿಲ್ ಯು ಕ್ಯಾನ್ ಟ್ರೈ, ಬಟ್ ಸ್ಲೋ ಮೂವಿಂಗ್. ನಾವು ಆ ಸ್ಲೋ ಮೂವಿಂಗ್ ಇದ್ದರೆ ಯೂಶ್ವಲಿ ಟ್ರೇಡ್ ಮಾಡೋದು ಅವಾಯ್ಡ್ ಮಾಡೋದೇ ಬೆಸ್ಟು. ನೀವು ನೋಡಿದ್ರೆ ಬರೀ 3%, 2% ಆ ಥರನೇ. ರೇರಾಗಿ ಅದು 5%, 6% ಹೋಗುತ್ತೆ, 4%. ಅಟ್ಲೀಸ್ಟ್ ಒಂದು 7% ಕ್ಯಾಂಡಲ್ ಆದರೂ ಇರಬೇಕು ಅಪ್ ಹೋದಾಗ. ಇದು ಅಷ್ಟೇ ಚಾಪಿಯಾಗಿದೆ. ಚಾಪಿಯಾಗಿದೆ ಅಂದರೆ ಈ ಥರ ನೋಡಿದ್ರೇ ಹೇಳ್ಬಿಡ್ಬೋದು. ಈ ಥರ ಸಡನ್ನಾಗಿ ಮೇಲೆ ಹೋಗಿ ಸಡನ್ನಾಗಿ ಈ ಥರ ಚಾಪಿಯಾಗಿರ್ಬಾರ್ದು. ಕ್ಲೀನ್ ಅಪ್ ಮೂವ್ಸ್ ಇರಬೇಕು. ಇದು ಅಷ್ಟೇ, ಇದು ಕರೆಕ್ಟಾಗಿಲ್ಲ. ಇದು ಅಷ್ಟೇ ಚಾಪಿಯಾಗಿದೆ ನೋಡಿ. ಮತ್ತು ಇನ್ನೊಂದೇನೆಂದರೆ ಈ ಥರ ಡೌನ್ ತುಂಬ ಇವಾಗ ಸ್ಟಾಕ್ ಹೈಸಿಂದ ತುಂಬ ಡೌನ್ ಆಗಿದೆ ಅಂದರೆ ಅದನ್ನು ಅವಾಯ್ಡ್ ಮಾಡೋದೇ ಬೆಸ್ಟ್. ಇನ್ನು ಇದು ರಿಕವರ್ ಆಗಬೇಕು. ಇದು ಆ್ಯಕ್ಚುಲಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇದಕ್ಕಿಂತ ಎಬೋವ್ ಬಂದಿದ್ರೆ ಇದು May 19, 2025 ಇಲ್ಲಿಂದ ಎಬೋವ್ ಬಂದಾದಮೇಲೆ ಮೇ ಬಿ ಟ್ರೈ ಮಾಡ್ಬೋದು. ಬಟ್ ಇದು ಈ ಸ್ಟಾಕ್ ಏನು ಅಷ್ಟು ಕ್ಲೀನ್ ಇಲ್ಲ, ಮೂವ್ಸ್ ಇಲ್ಲ ಈಗ ಸದ್ಯಕ್ಕೇನು. ಇದು ವೆಯ್ಟ್ ಮಾಡೋದೇ ಬೆಸ್ಟ್. ಇಲ್ಲಿ ಸ್ವಲ್ಪ ಕೊಡ್ತಾಯಿದೆ, ಬಟ್ ಸ್ಟಿಲ್ ವಿಕ್ಸ್ ಎಲ್ಲ ಇದೆ ತುಂಬ, ಅದಕ್ಕೆ ಇದು ಅವಾಯ್ಡ್ ಮಾಡೋದು ಬೆಸ್ಟ್. ಎಕ್ಸೈಡ್ ನೀವು ನೋಡಿದ್ರೆ ಹೇಳ್ಬೋದು, ಸ್ಟಾಕ್ ತುಂಬ ವಿಕ್ಸು. ಈ ಥರ ಡೋಜಿ ಕ್ಯಾಂಡಲ್ಸ್ ಅಂದರೆ ಈ ಥರ ಚಿಕ್ಕ ಚಿಕ್ಕ ಇಂಡಿಸಿಸಿವ್ ಕ್ಯಾಂಡಲ್ಸ್ ಅಂತಾರೆ ಇವನ್ನ. ಈ ಥರ ಕ್ಯಾಂಡಲ್ಸ್ ಇದ್ದಾಗ ತುಂಬ ಚಿಕ್ಕದಾಗಿ ಕನ್ಫರ್ಮೇಷನ್ ಇರಲ್ಲ ಯಾವ ಕಡೆ ಹೋಗೋದು. ಇದು ನೆಗೆಟಿವ್ ರಿಟರ್ನ್ಸ್ ಜಾಸ್ತಿ ಬರುತ್ತೆ ಈ ಥರ ಸ್ಟಾಕ್ಸಲ್ಲಿ. ನೋಡಿ ಈ ಥರ ಕಂಟಿನ್ಯೂಸ್ ಅಪ್ ಮೂವ್ಸ್ ಇದ್ದಾಗ ಒಂದು ಟ್ರೇಡ್ ಮಾಡೋಕ್ಕನ್ನೋದು ಈಸಿ ಇರುತ್ತೆ. ನೀವು ಇಲ್ಲಿ ಬೇಕಂದರೆ ಇಲ್ಲಿ ಈ ಥರ ಇಲ್ಲಿ ನೀವು ಬ್ರೇಕ್ಔಟ್ ಇಲ್ಲಿ ಇದಾಕೊಂಡ್ರೆ ರೆಸಿಸ್ಟೆನ್ಸ್, ಇಲ್ಲಿ ಬ್ರೇಕ್ಔಟ್ ಆದಾಗ ಈ ಥರ ಅಪ್ ಮೂವ್ಸ್ ಇರುತ್ತೆ. ಯಾವತ್ತೇ ಆಗಲಿ ಈ ಥರ ಕ್ಲೀನ್ ಅಪ್ ಮೂವ್ಸ್ ಇರಬೇಕು. ಇಲ್ಲೂ ಅಬ್ಸರ್ವ್ ಮಾಡಿದ್ರು ಇಲ್ಲೂ ಅಷ್ಟೊಂದು ಅದೇ 7% ಕ್ಯಾಂಡಲ್ಸ್ ಇಲ್ಲ, ಬಟ್ ಸ್ಟಿಲ್ ಸ್ಲೋ ಮೂವಿಂಗು. ಬಟ್ ಈ ಥರ ಸ್ಟಾಕ್ಸ್ನ ನೀವು ಟ್ರೈ ಮಾಡ್ಬೋದು ಹಿಂಗಿದ್ದಾಗ. ಯೂಶ್ವಲಿ ನೀವು ಔಟ್ ಆಫ್ ದ ಬೇಸ್ ಬಂದಾಗ, ಫಾರ್ ಎಕ್ಸಾಂಪಲ್ ಇದು ಒಂದು ಬೇಸ್ ಫಾರ್ಮ್ ಆಗಿದೆ ಅಂದ್ಕೊಳ್ಳಿ ಇಲ್ಲಿ ಹಿಂಗೆ, ಅಟ್ಲೀಸ್ಟ್ ನೀವು ಇದು 1 year ಇದ್ದಿರಬೇಕು ಬೇಸ್ ಫಾರ್ಮ್ ಆಗಿ. ಈಗ ನೋಡಿ ಇವಾಗ ಜೂನ್ 2025 ಇದು ಜುಲೈ 2025 ಹೈ ಮಾಡಿತ್ತು. ಅಲ್ಲಿಂದ ಮತ್ತೆ ಈ ಥರ ಯು ಶೇಪಲ್ಲಿ ಈ ಥರ ಫಾರ್ಮ್ ಆಗಿ ಇದು ಔಟ್ಸೈಡ್ ಬಂದಾಗ ಇಲ್ಲೆಲ್ಲಾದರೂ ನೀವು ಟ್ರೇಡಿಂಗ್ ಅನ್ನೋದು ಇದ್ರೊಳಗಿದ್ದಾಗ, ಈ ಬೇಸ್ ಒಳಗಿದ್ದಾಗ ಟ್ರೇಡ್ ಮಾಡಿದ್ರೆ ಪ್ರಾಬಬಿಲಿಟಿ, ಯಾಕಂದರೆ ಇಲ್ಲಿ ಟಚ್ ಆಗಿ ಮತ್ತೆ ಇದೇ ಥರ ಇಲ್ಲಿ ಟಚ್ ಆಗಿ ಈ ಥರ ಕೆಳಗೆ ಹೋಗ್ಬೋದು. ಅದಕ್ಕೆ ನಮಗೆ ಕನ್ಫರ್ಮೇಷನ್ಗೆ ಇದು ಔಟ್ಸೈಡ್ ಬಂದಾಗ ಇಲ್ಲೆಲ್ಲಾದರೂ ಟ್ರೇಡ್ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಈ ಥರ ಇಲ್ಲೆಲ್ಲಾದರೂ ತೊಗೊಂಡ್ರು ನಿಮಗೆ ಈಸಿ ಆಗುತ್ತೆ. ರೆಡಿಂಗ್ಟನ್ ನೋಡಿ, ಇದೂ ಅಷ್ಟೇ ಇನ್ನೂ ಸ್ಟೇಜ್ 2 ಇಲ್ಲ ಸ್ಟಾಕು. ಟ್ರಾನ್ಸಿಷನ್ ಆಗಿದೆ, ಬಟ್ ಇನ್ನೂ ಇದೇನು ಅಷ್ಟು ಇದು ಇಲ್ಲ, ಚಾಪಿ ಆಗಿದೆ. ಇದು ಅಷ್ಟೇ ನೋಡ್ಬೋದು, ಚಾಪಿ ಸ್ಟಾಕ್, ಟ್ಯೂಬ್ ಇನ್ವೆಸ್ಟ್ಮೆಂಟು. ಈ ಥರ ಚಾಪಿ ಆಗಿರಬಾರ್ದು. ಇದು ಅಷ್ಟೇ, ಇದನ್ನು ಟ್ರೇಡ್ ಮಾಡೋದು ತುಂಬ ಡಿಫಿಕಲ್ಟ್. ಬಿಲೋ 1000 crore ಮಾರ್ಕೆಟ್ ಕ್ಯಾಪ್ ಇದೆ. ಇಲ್ಲಿ ನೋಡ್ಬೋದು 996 crores, ಇದು ಬಿಲೋ 1000 ಇದೆ, ಅದಕ್ಕೆ ಅವಾಯ್ಡ್ ಮಾಡೋದು. ಇದು ಅಷ್ಟೇ 408 crores ಬಿಲೋ ಇದೆ, ಅದಕ್ಕೆ ಬೇಡ. ವೋಡಾಫೋನ್ ಐಡಿಯಾ ಇದು ಬೇಕಿಲ್ಲ. ನೋಡಿದ್ರೆ ನೀವು ಇಲ್ಲಿ ಕ್ಲೀನ್ ಅಪ್ ಮೂವ್ಸ್ ಇದೆ, ಬಟ್ ಮೂವ್ಸ್ ನೋಡಿದ್ರೆ ನೀವು ತುಂಬ ಏನು ಜಾಸ್ತಿ ಇಲ್ಲ, ಬರೀ ಇಲ್ಲಿ 7% ಬರ್ತಿದೆ. ಬಟ್ ಇದನ್ನು ಅವಾಯ್ಡ್ ಮಾಡೋದೇ ಬೆಸ್ಟ್ ಈ ಸ್ಟಾಕು. ಪ್ರೀವಿಯಸ್ ಆಗಿ ನೋಡಿದ್ರು ಅಷ್ಟೊಂದು ಕ್ಲೀನ್ ಅಪ್ ಮೂವ್ಸ್ ಇಲ್ಲ. ಈ ಥರ ಮೇಲೋಗುತ್ತೆ, ಕೆಳಗೆ ಬರುತ್ತೆ, ಮೇಲೋಗುತ್ತೆ, ಈ ಥರ ಫಾಲ್ಸ್ ಬ್ರೇಕ್ಔಟ್ ಕೊಡುತ್ತೆ. ಅದಕ್ಕೆ ಅವಾಯ್ಡ್ ಮಾಡೋದು ಬೆಸ್ಟ್. ಇದು ನೋಡಿದ ತಕ್ಷಣ ಹೇಳ್ಬೋದು ಈ ಸ್ಟಾಕ್ನ ಟ್ರೇಡ್ ಮಾಡೋದೇ ಬೇಕಿಲ್ಲ ಅಂತ, ಎಷ್ಟು ಚಾಪಿ ಆಗಿದೆ ಅಂತ.